ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಮತ್ತು ಕೆಬಿಕ್ನಳ್ಳಿ ಗ್ರಾಮಸ್ಥರಿಗೆ, ಕೆಬಿ ಕೊತ್ತೂರು ಗ್ರಾಮಸ್ಥರಿಗೂ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮೂರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ನಮ್ಮೂರಲ್ಲಿ 150 ವರ್ಷ ಹಿಂದೆ, 150 ನಮಗೂ ಗೊತ್ತಿಲ್ಲ, 150 ಪುರಾತನ ಕಾಲದ್ದು ನಾಗರ ಪಂಚಮಿ ವಿಗ್ರಹ ಕಲ್ಲುಗಳು, ಈ ದಿನ ಅದು ಶಿಥಿಲಗೊಂಡಿದ್ದು. ನಮ್ಮ ಊರಿನ ಯುವಕರು, ಅನೇಕ ಯುವಕರು, ನಮ್ಮ ಊರು ಯುವಕರು ಕೂಡ ಎಲ್ಲರೂ ಇವರೆಲ್ಲ ಬಂದು ಯುವಕರೆಲ್ಲ ನಮ್ಮ ಹತ್ರ ಮಾತಾಡಿ ಅವರೇ ನಮಗೆ ಇದು ರೆಡಿ ಮಾಡಬೇಕು ಅಂದರೆ, ನಾಗರ ಕಲ್ಲು ರೆಡಿ ಮಾಡಬೇಕು ಅಂದರೆ ನಮ್ಮ ಪ್ರಶಾಂತ್ ಅವರೆಲ್ಲ ಫೋಟೋ ತೆಗೆದು ನಮ್ಗೆ ಹಾಕಿ, ಇದು ತುಂಬ ಶಿಥಿಲಗೊಂಡಿದ್ದೇನ, ಇದನ್ನು ರೆಡಿ ಮಾಡಲೇಬೇಕು ಅಂತೇಳಿ ನಮ್ಮ ದೊಡ್ಡವ್ರನ್ನೆಲ್ಲ ಕೂತಿ ಮಾತಾಡಿದಾಗ ಯುವಕರೆಲ್ಲ ಸೇರಿ ಅದಕ್ಕೆ ನಾವು ಸಾಥ್ ಕೊಟ್ಟು ಈ ಊರಿನಲ್ಲಿ, ನಮ್ಮೂರಲ್ಲಿ ಈ ದಿನ ನಾಗರ ಕಲ್ಲು ಮರು ಜನ್ಮ ಕೊಟ್ಟಂಗೆ ಆಯ್ತು. ಅದಕ್ಕೆ ಇದೇ ಪ್ರಥಮ ಬಾರಿಗೆ ಈ ದಿನ ಅಭಿಷೇಕವನ್ನು ನಡೆಸಿ ಮಹಾಶಿವರಾತ್ರಿ ಹಬ್ಬದ ದಿನ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ, ನಮ್ಮೂರಲ್ಲಿರುವಂಥ ಯುವಕರು ಒಳ್ಳೆ ಕಾರ್ಯಕ್ರಮಕ್ಕೆ ಯಾವತ್ತೂ ಮುಂದಿರ್ತಾರೆ. ನಮ್ಮೂರಿನ ಯುವಕರು ಅದೇ ರೀತಿ ಎಲ್ಲ ಊರಲ್ಲೇ ಯುವಕರು ಊರಿನ ಕಡೆ ಗಮನ ಕೊಟ್ಟರೆ ಊರು ಅಭಿವೃದ್ಧಿಗೆ ತುಂಬ ಇದಿರ್ತದೆ ಅಂತ ಹೇಳ್ತಾ, ನಮ್ಮೂರಲ್ಲಿ ಈ ದಿನ ಇಲ್ಲಿ ನಮ್ಮೂರಿನ ನಾಗರ ಪಂಚಮಿ ವಿಗ್ರಹಗಳು ಈ ದಿನ ಮಹಾಪೂಜೆ ನಡೀತಾ ಇದೆ. ಈ ರೀತಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ, ಊರಿನ ಗ್ರಾಮಸ್ಥರಿಗೆ ಒಳ್ಳೇದು ಮಾಡಿ 100 ವರ್ಷ ಅವ್ರಿಗೆ ಸುಖ ಶಾಂತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ನಮ್ಮೂರಿನ ಯುವಕರ ಬಗ್ಗೆ ನಾವು ತುಂಬ ಎಲ್ಲರೂ ಮೆಚ್ಕೊಳ್ತಾರೆ. ಯಾಕಂದರೆ ಅವ್ರು ಯಾವತ್ತೂ ಒಳ್ಳೆ ಕೆಲಸಕ್ಕೆ ಮುಂದೆ ಇರ್ತಾರೆ. ಒಂದು 2-3 ತಿಂಗಳ ಹಿಂದೆ ನಮ್ಮ ಹತ್ರ ಕುತ್ಕೊಂಡು ಮಾತಾಡಿ ಭಜನೆ ಮನೆ ರಿಪೇರಿ ಮಾಡಲೇಬೇಕು ಅಂತ ನಮ್ಗೆ ಹೇಳಿದ್ರು. ಭಜನೆ ಮನೆಯೂ ರಿಪೇರಿ ಮಾಡಿದ್ರು ನಮಗೆಲ್ಲ ಹೇಳಿ, ಈ ದಿನ ಈ ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮೂರಿನ ಯುವಕರೇ ಕಾರಣ. ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಅವ್ರು ಯಾವತ್ತೂ ಮುಂದಿರ್ತಾರೆ. ಅವ್ರಿಗೆ ನಾವು ಯಾವತ್ತೂ ಸಾಥ್ ಕೊಡೋಕ್ಕೆ ನಾವು ಮುಂದಿರ್ತೀವಿ ಅಂತ ಹೇಳ್ತಾ, ಎಲ್ರಿಗೂ ಇನ್ನೊಂದು ಸಾರಿ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಿನ ಈ ನಾಗರ ಪಂಚಮಿ ದೇವರ ಕಲ್ಲನ್ನು ವಿಶೇಷವಾಗಿ ಪೂಜೆ ಅಭಿಷೇಕ ಮಾಡಿ, ನಮ್ಮೂರಲ್ಲಿ ಅಕ್ಕ ತಂಗೀರು ತಾಯಂದಿರು ಎಲ್ಲ ಈ ದಿನ ಮಹಾಶಿವರಾತ್ರಿ ಹಬ್ಬದ ಉಪವಾಸವಿದ್ದು ಅವ್ರಿಗೂ ನಮ್ಮ ಅಕ್ಕ ತಂಗಿರಿಗೆಲ್ಲ ಶಿವರಾತ್ರಿ ಹಬ್ಬ ಶುಭಾಶಯ ಕೋರ್ತಾ, ಈ ದಿನ ಎಲ್ಲ ಉಪವಾಸದಿಂದ ಇದ್ದು ಪೂಜೆಗೆ ಬಂದಿದ್ದರು. ಇಡೀ ನಮ್ಮೂರಿನ ಗ್ರಾಮಸ್ಥರೆಲ್ಲ ಪೂಜೆಗೆ ಬಂದು ಈ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಇದೇ ರೀತಿ ನಮ್ಮ ಯುವಕ ಮಿತ್ರರು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಯಾವತ್ತೂ ಮುಂದಿರ್ತಾರಂತ ನಮಗೆ ಆಸಕ್ತಿ ಇದೆ. ಅವ್ರಿಗೆ ನಾವು ಯಾವಾಗಲೂ ಅವ್ರು ಒಳ್ಳೆಯ ಕೆಲಸ ಮಾಡೋಕ್ಕೆ ಅವ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ, ಈ ಥರ ಅನೇಕ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರು ಇನ್ನೂ ಮುಂದೆ ಬರಬೇಕು ಅಂತ ಕೋರ್ತಾ, ಪ್ರತಿಯೊಂದು ಊರಲ್ಲಿ ಯುವಕರು ಒಂದು ಮುಂದಾದರೆ ಮಾತ್ರ ಹಳ್ಳಿ ಅಭಿವೃದ್ಧಿ ಆಗೋಕ್ಕೆ ಕಾರಣ. ಆ ವಿಶೇಷ ನಮ್ಮೂರಿನ ಯುವಕರನ್ನು ನೋಡಿ ಎಲ್ಲರೂ ಇದು ಒಂದು ದಾರಿದೀಪ ಅಂತ ತಿಳ್ಕೊಂಡು ಎಲ್ಲರೂ ಇದೇ ರೀತಿ ಎಲ್ಲ ಊರಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದೆ ಬರಬೇಕು ಅಂತ ಕೋರ್ತಾ, ಎಲ್ರಿಗೂ ಇನ್ನೊಂದು ಸಾರಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಗ್ರಾಮದಲ್ಲಿ ತುಂಬ ಪುರಾತನವಾದಂತಹ ಹಾಗೂ ಶಿಥಿಲಗೊಂಡಿರುವಂತಹ ನಾಗಪಂಚಮಿ ಕಲ್ಲುಗಳನ್ನು ಎಲ್ಲ ಗ್ರಾಮಸ್ಥರು, ಯುವಕರು ಮತ್ತು ಹಿರಿಯರು ಸೇರಿಕೊಂಡು ಇವತ್ತು ಇಲ್ಲಿ ಇದು ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕಿ ಇವತ್ತು ಅಭಿಷೇಕ ಮತ್ತು ಪ್ರಸಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ನಮ್ಮ ಗ್ರಾಮದ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ, ಮುಖ್ಯವಾಗಿ ನಾರಾಯಣ ಸಮ್ಮಣ್ಣನವ್ರಿಗೂ, ಸೊನ್ನಪ್ಪನವ್ರಿಗೂ, ಇನ್ನೂ ಇದಕ್ಕೆ ಸಂಬಂಧಪಟ್ಟ ಎಲ್ರಿಗೂ, ಬಾಲಕೃಷ್ಣನ್ ಅವ್ರಿಗೂ, ಇನ್ನೂ ಇದಕ್ಕೆ ಸಂಬಂಧಪಟ್ಟ ಎಲ್ರಿಗೂ ಅಷ್ಟೇ ಧನ್ಯವಾದನ ತಿಳಿಸ್ತಾ, ಇನ್ನೂ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಸೋಷಿಯಲ್ ಆಕ್ಟಿವಿಟೀಸನ್ನು ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ.